ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಈಗ ಇದು ಸೌದೆ ಒಲೆಯಲ್ಲಿ ವೆರೈಟೀಸ್ ಆಫ್ ಒಲೆ ಇದೆ ಸರ್. ಫಸ್ಟ್ ಬಂದು ಇದು ನಮ್ಮದು ಫಿನಿಕ್ಸ್ ಅಂತ, ಇದು ನಮ್ಮದು ಬಾಯ್ಲರ್ ಕಂಪನಿ ಫಿನಿಕ್ಸ್ ಅಂತ. ಪ್ರತಿಯೊಂದು ಗೃಹ ಉಪಯೋಗ ವಸ್ತುನೇ ನಾವು ತಯಾರು ಮಾಡೋದು. ಏನಂದರೆ ಯಾವುದೇ ಎನಿ ವೇಸ್ಟೇಜ್ನ ವೇಸ್ಟ್ ಮಾಡಬಾರ್ದು. ಇವಾಗ ಮನೆ ಮುಂದ್ಗಡೆಗೆ ಗಾರ್ಡನ್ ಇರುತ್ತೆ, ಗಾರ್ಡನ್ ಮುಂದ್ಗಡೆ ಸೊಪ್ಪು ಗಿಪ್ಪು ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದನ್ನು ಯೂಸ್ ಮಾಡೋಕ್ಕೋಸ್ಕರನೇ ಇದನ್ನು ನಾವು ತಯಾರು ಮಾಡಿರೋದು. ಇದು ಚಿಕ್ಕದು 40 ಲೀಟರ್ಸ್ ಬಾಯ್ಲರ್ ಅಂತ, 40 ಲೀಟರ್. ಇದು 60, ಇದು 100 ಲೀಟರ್ಸ್. ಇದು ಸುಮಾರು 8ರಿಂದ 10 ಜನಕ್ಕೆ ಯೂಸ್ ಆಗುತ್ತೆ. ಇದು ಬಂದು 18,500 ಕಾಸ್ಟು. ಇದು ಬಂದು ನಿಮಗೆ 15,500. ಇದು 12,500. ಹಾಂ, ಇದು ಇಕನಾಮಿಕ್ ಅಂತ ಕಡಿಮೆ. ಇದು ಅಂದರೆ ಇದು 9,500, 50 ಲೀಟ್ರು. ಇದು ಬಂದು 2 in 1 ಅಂತ ಬರುತ್ತೆ. 2 in 1 ಬರುತ್ತೆ. ನೀವು ಅಡುಗೆನೂ ಮಾಡ್ಕೋಬೋದು, ಪ್ಲಸ್ ಬಿಸಿ ನೀರನ್ನು ಕಾಸ್ಕೋಬೋದು. ಹಾಂ, 2 in 1 ಬರುತ್ತೆ. ಅಡುಗೆನೂ ಮಾಡ್ಕೋಬೋದು. ಇವಾಗ ನಿಮಗೆ ಬೇಡಪ್ಪ ಅಂತಂದರೆ ನಮ್ಗೆ ನೀರನ್ನು ನಾವು ಯೂಸ್ ಮಾಡ್ಕೋಬೋದು. ಹಾಂ, ಇಲ್ಲಿಂದ ನೀರು ಒಯ್ಕೊಂಡ್ರೆ ಇಲ್ಲಿಂದ ನೀರು ಬರುತ್ತೆ. ಇಲ್ಲಿ ಸೌದೆ ಹಾಕಕ್ಕೆ ಅಂತ ಸಿಸ್ಟಮ್ ಮಾಡಿದೆ ನಾವು ಅಷ್ಟೇ. ಮತ್ತು ಇದು ಬಂದು ಇಲ್ಲಿ ನಾನು ಡೆಮೋ ಟ್ಯಾಂಕ್ ಮಾಡಿದ್ದೀನಿ ನೋಡಿ ಸರ್. ಡೆಮೋ ಟ್ಯಾಂಕ್ ಈ ಟೈಪ್ ಮಾಡಬೇಕು. ಹಾಂ, ಈ ಟೈಪ್ ನೀವು ಫಿಟ್ಟಿಂಗ್ ಮಾಡ್ಕೋಬೋದು ಸರ್. ಈಗ ಈ ಟೈಪ್ ಮಾಡ್ಕೊಂಡು ಮತ್ತೆ ಇದೇ ಸಪ್ರೇಟು ನಮ್ಮದು, ಮತ್ತು ಇದೇ ಸಪ್ರೇಟು. ನೀವು ಬುಕ್ ಮಾಡಿದ್ರು ಸಹ ಟ್ಯಾಂಕ್ ಮಾತ್ರ ಬರೋದು, ಇದು ಯಾವುದು ಬರಲ್ಲ. ಫಸ್ಟ್ ಅಂದರೆ ಇವಾಗ ಇದನ್ನು ನೋಡಿದವ್ರು ಏನು ಹೇಳ್ತಾರೆ, ಸರ್ ನಮ್ಗೆ ಹಿಂಗೆ ಕಳಿಸಿ ಇದೇ ರೇಟ್ ಹೇಳಿದರೆ ನೀವು ಕನ್ಫ್ಯೂಸ್ ಮಾಡ್ಕೋಕ್ಕೆ ಹೋಗ್ಬೇಡಿ. ಇದೇ ಸಪ್ರೇಟು. ಇದು ಬರೀ ನಾನು ಡೆಮೋ ಕೊಟ್ಟಿದ್ದೀನಿ. ಸಿಂಟೆಕ್ಸ್ ಯಾವ ಥರ ಇರುತ್ತೆ, ಹೆಂಗೆ ಫಿಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ ನಾನು ಇದು ಪಿಕ್ಚರಲ್ಲಿ. ಮತ್ತು ಇದು ಎಷ್ಟು ಬಿಸಿಯಾಗಿದೆ ಅಂತ ತೋರಿಸುತ್ತೆ. ಬಿಸಿಯಾಗಿರೋ ನಲ್ಲಿ ಇಲ್ಲಿ ನೀರು ಇಲ್ಲಿ ಬರ್ತಾ ಇರುತ್ತೆ. ಬಿಸಿ ನೀರಲ್ಲಿ ಬರುತ್ತೆ, ಇಲ್ಲಿ ಬರ್ತಾ ಇರುತ್ತೆ. ಸರ್, ಈಗ 1 ಅವರಲ್ಲಿ ಎಷ್ಟು ಬಿಸಿನೀರು ಕಾಯಿಸ್ಬೋದು? ಅದಕ್ಕೆ ಲಿಮಿಟೇ ಇಲ್ಲ ಸರ್. 1 ಅವರಲ್ಲಿ ಅಂದರೆ ಇದಕ್ಕೆ ಬಂದುಬಿಟ್ಟು ಇವಾಗ 60 ಲೀಟ್ರ್ ನಿಮಗೆ ಬಿಸಿ ಆಗಬೇಕಂದ್ರೆ 60 ಅಥವಾ 100 ಲೀಟ್ರ್ ಬಿಸಿ ಆಗಬೇಕಂದ್ರೆ 10ರಿಂದ 12 ನಿಮಿಷ ಬೇಕಾಗುತ್ತೆ. 12 ನಿಮಿಷ ಬೇಕಾಗುತ್ತೆ. ಹಾಂ, ಅದು ಡಿಪೆಂಡ್. ಇದು ಸುಮಾರಾಗಿ ಒಂದು 12ರಿಂದ 13 ಗಂಟೆವರೆಗೂ ಹಾಗೆ ಬಿಸಿ ಇರುತ್ತೆ. ಬಿಸಿ ಇರುತ್ತೆ. ಒಂದು 2 kg ಸೌದೆ ಹಾಕಿದರೆ ಸಾಕು. 2 kg ಸೌದೆಯಲ್ಲಿ ಅಷ್ಟಾಗತ್ತೆ. ಮತ್ತು ಇದು ಬಂದು ಚೌಟ್ರಿಗೆಲ್ಲ ಅಡುಗೆ ಮಾಡೋಕ್ಕೆ ಒಂದು 200 ಜನಕ್ಕೆ ನೀವು ಅಡುಗೆ ಮಾಡಬೇಕು ಅಂದ್ಕೊಳ್ಳಿ. ಇವಾಗ ಸೌದೆ ಎಷ್ಟು ಹೋಗುತ್ತೆ? ಸಿಲಿಂಡ್ರ್ ಒಂದು 2 ಅಥವಾ 2.5 3 ಹೋಗುತ್ತೆ. ಇದರಲ್ಲಿ ಬರೀ ಒಂದು ಅರ್ಧ ಸಿಲಿಂಡ್ರಲ್ಲಿ ನೀವು 200 ಜನಕ್ಕೆ ಅಡುಗೆ ಆಗುತ್ತೆ. ಆ ಥರ ಇದೆ. ಕಡಿಮೆ ಸೌದೆಯಲ್ಲಿ ಆಗುತ್ತೆ. ಅದಕ್ಕೊಂದು ಬ್ಲೋರ್ ಕೊಟ್ಟಿದ್ದೀನಿ ನಾನು. ಇದರಿಂದ ಗಾಳಿ ಹೋಗುತ್ತೆ. ಗಾಳಿನ ಅದು ಏನಾಗುತ್ತೆ ಅಂದರೆ ಗ್ಯಾಸ್ ಸಿಲಿಂಡ್ರನ್ನ ಆದಂಗೆ ಒದರುತ್ತೆ ಜೋರಾಗಿ. ಇಲ್ಲಿ ಸೌದೆ ಹಾಕೋಕ್ಕೆ ಜಾಗ ಇಟ್ಟಿದ್ದೀನಿ ನಾನು ಸರ್. ಇಲ್ಲಿ ಸೌದೆ ಹಾಕೋಕ್ಕೆ ಜಾಗ ಇಟ್ಟಿದ್ದೀನಿ. ಇಲ್ಲಿಂದ ಬೆಂಕಿ ಬರುತ್ತೆ. ಇದಕ್ಕೊಂದು ಸ್ಟ್ಯಾಂಡ್ ಮಾಡಿದ್ದೀವಿ. ಇದೊಂದು ಆಯಿತು. ಇದ್ರ ಕಾಸ್ಟ್ ಬಂದು 32,000. ಸರ್, ಈಗ ಬ್ಲವರ್ ಸೇರನಾ ಅಥವಾ ಎಲ್ಲ ಕಂಪ್ಲೀಟ್? ಇದು ಫುಲ್ ಕಿಟ್ ಬರುತ್ತೆ. ಹಾಂ, ಕಿಟ್ ಬರುತ್ತೆ. ಮತ್ತು ಇದು ಬಂದು 3 in 1 ಅಂತ. ಆಗಲೇ ಹೇಳಿದಲ್ಲ ಸರ್, ಬಿಸಿ ನೀರನ್ನು ಕಾಸ್ಕೋಬೋದು. ಇದು 12 ಗಂಟೆವರೆಗೂ ಬಿಸಿ ಇರುತ್ತೆ. ಇದಕ್ಕೂ ಪಪ್ ಮಾಡಿದೆ ಸ್ಪೆಷಲ್ ಆಗಿ. 2 ಪಾತ್ರೆ ಇಟ್ಕೋಬೋದು. 2 ಪಾತ್ರೆಯಲ್ಲಿ ಅಡುಗೆ ಮಾಡ್ಕೋಬೋದು. ಹೊಗೆ ಇಲ್ಲಿಂದ ಹೋಗುತ್ತೆ, ಹೊರಗಡೆ ಹೋಗುತ್ತೆ. ಇದು ನಿಮಗೆ 7,800 ರೂಪಾಯಿ ಸಿಗುತ್ತೆ. 7,800 ರೂಪಾಯಿ ಸಿಗುತ್ತೆ. ಮತ್ತು ಚಿಕ್ಕ ಸ್ಟೋವ್. ಹಾಂ, ಚಿಕ್ಕ ಸ್ಟೋವ್ ಬರುತ್ತೆ. ಇದಕ್ಕೇನು ಖರ್ಚಿಲ್ಲ ಸರ್, ಜನಕ್ಕೆ ಏನು ಖರ್ಚಿಲ್ಲ. ತುಂಬ ಸುಲಭವಾಗಿ ಇದ್ರ ಕಾಸ್ಟ್ ಬರುತ್ತೆ 3,200 ರೂಪಾಯಿ. 3,200. ಇದ್ರ ಮೇಲೆ ಪಾತ್ರೆ ಇಟ್ಕೋಬೋದು. ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ಕೋಬೋದು. ಇಲ್ಲೇ ಸೌದೆ ಹಾಕಕ್ಕೆ ಕಡಿಮೆ ಸೌದೆ ಇಲ್ಲಿ ಏರ್ ಹೋಗೋಕ್ಕೆ ಅಂತ ನಾನು ಇಟ್ಟಿದ್ದೀನಿ. ಏರ್ ಹೋಗೋಕ್ಕೆ ಅಂತ ಇಟ್ಟಿದ್ದೀನಿ. ಹಾಂ, ಮತ್ತು ಹಿಂದ್ಗಡೆಗೆ ನಿಮ್ಗೇನಾದರೂ ಗಾಳಿ ಕಡಿಮೆ ಅನಿಸಿದ್ರೆ ಇಲ್ಲೊಂದು ಬಾಕ್ಸ್ ಮಾಡಿದ್ದೀನಿ ಸರ್ ನಾನು. ಜಸ್ಟ್ ಬೂದಿ ಎತ್ತಕ್ಕೆ ಅಂತ. ಬೂದಿ ಎತ್ತಕ್ಕಾಯಿತು, ಗಾಳಿ ಹೋಗೋಕ್ಕೂ ಆಯಿತು. ಈ ಥರ ಇಷ್ಟೊಂದು ಸಿಸ್ಟಮ್ಸ್ನ ಮಾಡಿದ್ದೀನಿ ಸರ್. ಇದು ನಮ್ಮ ಎಲ್ಲ ಪ್ರಾಡಕ್ಟು ಇರೋದು. ಥ್ಯಾಂಕ್ ಯು ಸರ್. ಈಗ ಎಲ್ಲ ಕಡೆ ನಮ್ಮ ಕರ್ನಾಟಕದಿಂದ ಎಲ್ಲ ಕಡೆ ಕೊಡ್ತಾ ಇದ್ದೀರಾ? ಕರ್ನಾಟಕ ಒಂದೇ ಅಲ್ಲ ಸರ್, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಗೋವಾ, ನೀವೆಲ್ಲೇ ಹೇಳಿದ್ರು ಸರ್ ನಾನು ಟ್ರಾನ್ಸ್ಪೋರ್ಟಿಂದ ನಾನು ಕಳಿಸ್ಬಲ್ಲೆ. ಸ್ಪೆಷಲಾಗಿ ಕೃಷಿ ಮೇಳದಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟು ಫ್ರೀ ಕೊಟ್ಟಿದೆ. ಅದು ಏನಂದರೆ ನೀವೆಲ್ಲ ಫುಲ್ ಅಮೌಂಟು ಇಲ್ಲಿ ಸೆಟಲ್ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.